ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಗೃಹಲಕ್ಷ್ಮಿಯರು ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. 27ನೇ ಕಂತಿನ ಹಣ ಏನಾದರೂ ಬಂತ, ಬಿಡುಗಡೆ ಆಗಿದೆಯಾ, ಅಪ್ಡೇಟ್ಗಳನ್ನ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಬಿಡುಗಡೆ ಆಗಿದೆ. ಇದೊಂದು ಬಿಗ್ ಅಪ್ಡೇಟ್, ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. 13 ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆಯಾಗಿದೆ, ಜಮಾ ಆಗಿದೆ. ಬನ್ನಿ ಆಗಿದ್ರೆ ಯಾವ್ಯಾವ ಜಿಲ್ಲೆಗಳು ಮತ್ತು ಹಾಗೇನೆ ತುಂಬ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಏನಿದೆ ಅದು ಪೆಂಡಿಂಗ್ ಉಳ್ಕೋತಾ ಇದೆ. ಯಾಕೆ ಪೆಂಡಿಂಗ್ ಉಳ್ಕೋತಾ ಇದೆ, ಪೆಂಡಿಂಗ್ ಉಳ್ಕೋಬಾರ್ದು ಅಂದರೆ ಏನು ಮಾಡಬೇಕು, ಯಾವ ಥರ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋದು, ಪೆಂಡಿಂಗ್ ಆಗದಂತೆ ಹೇಗೆ ನೋಡ್ಕೋಬೇಕು ಅಂತ ಎಲ್ಲ ಮಾಹಿತಿನೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಯಾರೋ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಾಗಿರ್ಬೋದು, ಮತ್ತು ಓಡಿಸ್ಕೊಂಡು ನೋಡೋದು ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ತನಕ ಕೊನೆ ತನಕ ನೋಡಿ, ನಿಮಗೆಲ್ಲ ಮಾಹಿತಿ ಕ್ಲಿಯರಾಗಿ ಸಿಗುತ್ತೆ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಾಚ್ ಮಾಡ್ತಿದ್ರೆ ಹಾಗೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಕೆಲವರಿಗೆಲ್ಲ ಪೆಂಡಿಂಗ್ ಉಳ್ಕೋತಿದೆ. ಯಾಕೆ ಉಳ್ಕೋತಿದೆ ಅಂತ ನೋಡೋದಾದರೆ, ಸರ್ಕಾರದಿಂದ ಅವರಿಗೆ ಅಮೌಂಟು ಬಿಡುಗಡೆ ಆಗಿರುತ್ತೆ. ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಕೇಂದ್ರದಿಂದ ಅಮೌಂಟು DBT ಹಾಕಿ ಅವರಿಗೆ ಹೋಗಿರುತ್ತೆ. ಅವರ ಬ್ಯಾಂಕ್ ಖಾತೆಗಳಿಗೆ ಬಂದಿರಲ್ಲ. ಯಾಕೆ ಬಂದಿರಲ್ಲ ಕಾರಣ ಇಷ್ಟೇ ಫ್ರೆಂಡ್ಸ್. ತಮ್ಮ ಬ್ಯಾಂಕ್ ಅಕೌಂಟು ಚಲಾವಣೆಯಲ್ಲಿರಬೇಕು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವರೆಲ್ಲ ಯೂಸ್ ಮಾಡ್ತಾ ಇರಲ್ಲ, ಹಾಗೆ ಬಿಟ್ಬಿಡ್ತಾರೆ. ಅಮೌಂಟ್ ಬಂದರೆ ತಗೊಳ್ಳೋದು ಅಷ್ಟೇ, ಅಲ್ಲಿಗೆ ಸ್ಟಾಪು. ನೀವು ತಮ್ಮ ಬ್ಯಾಂಕ್ ಖಾತೆಗಳನ್ನ ಯೂಸ್ ಮಾಡ್ತಾ ಇರಬೇಕು. ATM ಒಂದು 100 ರೂಪಾಯಿ ತೆಗಿಯೋದಾಗಿರ್ಬೋದು, ಹಾಕೋದಾಗಿರ್ಬೋದು, ಆ ಥರ ಎಲ್ಲ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆನ ಚಲಾವಣೆಯಲ್ಲಿ ಇಟ್ಕೋತು ಅಂದರೆ ತಮಗೆ ಅಮೌಂಟು ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತು ನೀವು ಒಂದು ಸಲ DBT ಸ್ಟೇಟಸ್ನ ಚೆಕ್ ಮಾಡಿ. ಗೃಹಲಕ್ಷ್ಮಿ ಪೋರ್ಟಲ್ಗೆ ಹೋಗಿ ಸರ್ಚ್ ಮಾಡ್ತು ಅಂದರೆ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ನೀವೊಂದು ಸಮಸ್ಯೆನ ನೀವು ಚೆಕ್ ಮಾಡ್ಕೊಬೋದು. DBT ಸ್ಟೇಟಸ್ ಚೆಕ್ ಮಾಡ್ತು ಅಂದರೆ ತಮ್ಮ ಬ್ಯಾಂಕು ಲಿಂಕ್ ಆಗಿದೆಯಾ, ಆಧಾರ್ ನಂಬರ್ಗೆ ಚಲಾವಣೆಯಲ್ಲಿ ಇದೆಯಾ ಅಂತ ತೋರಿಸುತ್ತೆ. ನಿಮಗೆಲ್ಲ ಗೊತ್ತಿಲ್ಲ ಹೇಗೆ ಚೆಕ್ ಮಾಡೋದು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಹಾಗೆಯೇ ನಾನು ಹೇಳಿದಾಗೆ ಅಕೌಂಟು ಚಲಾವಣೆಯಲ್ಲಿತ್ತು ಅಂದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇಲ್ಲದೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಆದ್ದರಿಂದ ನೀವು ಹೋಗಿ ವಾರಕ್ಕೆ ಒಂದು ಸತಿ 100 ರೂಪಾಯಿ ಹಾಕೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಆ ಥರ ಮಾಡ್ತು ಅಂದರೆ ನಿಮ್ಮ ಅಕೌಂಟು ಚಲಾವಣೆ ಆಗುತ್ತೆ. ಮತ್ತು ಗೃಹಲಕ್ಷ್ಮಿ ಯೋಜನೆದ ಅಮೌಂಟ್ ಯಾವುದೇ ರೀತಿ ಡಿಲೇ ಉಳ್ಕೊಳ್ಳಲ್ಲ, ಅಮೌಂಟ್ ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಹಾಗೆಯೇ ಸುಮಾರು 20 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳು ಒಂದು ಅಸ್ತಿತ್ವದಲ್ಲಿ ಇಲ್ಲ ಅಂತ ಬರ್ತಾಯಿದೆ, ಅಂದರೆ ಚಲಾವಣೆಯಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಆದ್ದರಿಂದ ತಮ್ಮ ಬ್ಯಾಂಕ್ ಖಾತೆಗಳು ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಕೆಲವು ಸರ್ವರ್ ಇಶ್ಯೂಗಳಿಂದ ಕೆಲವು ಗೃಹಲಕ್ಷ್ಮಿಯರಿಗೆ ಅಮೌಂಟು ಜಮಾ ಆಗಿಲ್ಲ, ಡಿಲೇ ಉಳ್ಕೊಂಡಿದೆ. ಆ ಡಿಲೇ ಆಗಿರುವಂತಹ ಕಂತುಗಳು ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಎಲ್ರಿಗೂ ಒಂದು ಡೌಟ್ ಇರೋದೆ. ಅದು ಯುಗಾದಿ ಹಬ್ಬದ ಒಳಗೆ ತಮ್ಮೆಲ್ಲರಿಗೂ ಬಿಡುಗಡೆ ಆಗುತ್ತೆ, ಯಾವುದೇ ರೀತಿ ಡೌಟ್ ಬೇಡ. ಹಬ್ಬದ ಒಳಗೆ ಎಲ್ರಿಗೂ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಒಂದು ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಬಿಡುಗಡೆ ಮಾಡಿಕೊಡ್ತೀನಿ ಹಬ್ಬದೊಳಗೆ ಅಂತ ನೀವೇನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಹಾಗೆಯೇ ನಾನು ಹೇಳಿದ್ನಲ್ಲ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ 13 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ. ಬನ್ನಿ ಯಾವ್ಯಾವ ಜಿಲ್ಲೆಗಳು ಅಂತ ತಿಳಿಸ್ಕೊಡ್ತೀನಿ, ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಫ್ರೆಂಡ್ಸ್. ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ, ಬೆಂಗಳೂರು ಗ್ರಾಮಾಂತರ, ಗದಗ, ಬೀದರ್, ಬಿಜಾಪುರ, ಹಾಸನ, ಹಾಗೆ ರಾಯಚೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಕೊಪ್ಪಳ, ಮತ್ತು ಧಾರವಾಡ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾರೆಲ್ಲ ಈ ಒಂದು ಜಿಲ್ಲೆಯಲ್ಲಿ ಇದ್ದೀರೋ ಗೃಹಲಕ್ಷ್ಮಿಯರು, ಅವರು ಹಣ ಬಂದಿದೆ ಅಂತ ಒಂದು ಕಮೆಂಟ್ಗಳನ್ನ ಮಾಡಿ, ಜಿಲ್ಲೆಗಳನ್ನ ಮೆನ್ಷನ್ ಮಾಡಿ. ಈ ಒಂದು ಜಿಲ್ಲೆಯಲ್ಲಿ ಇದ್ಕೊಂಡು ಹಣ ಏನಾದ್ರು ಬಂದಿಲ್ಲ ಅಂದರೆ ಅವರು ಕೂಡ ವರಿ ಮಾಡ್ಕೊಬಿಡಿ. ಇದೇನು ಈ ಥರ ಹೇಳ್ತಿದ್ರಲ್ಲ ಬರ್ತಿದೆ ಅಂತ, ನಮಗಿನ್ನ ಬಂದಿದ್ವಲ್ಲ ಯಾಕೆ ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಎಲ್ರಿಗೂ ಒಂದೇ ದಿನದಲ್ಲಿ ಕ್ರೆಡಿಟ್ ಆಗೋದಿಲ್ಲ. ಯಾಕಂದರೆ ಒಂದು ತಿಂಗಳಲ್ಲಿ 2,500 ಕೋಟಿ ಇಷ್ಟು ಹಣ ಬೇಕಾಗುತ್ತೆ ಗೃಹಲಕ್ಷ್ಮಿಯರಿಗೆ. ಈ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಹಾಕಬೇಕು ಅಂದರೆ ಸರ್ಕಾರಕ್ಕೆ. ಆಮೇಲೆ ಒಂದಿನ ಹಾಕಿದ ತಕ್ಷಣ ಎಲ್ರಿಗೂ ಬರೋಲ್ಲ, ಸ್ವಲ್ಪ ಹಂತವಾಗಿ 2-3 ಹಂತಗಳಲ್ಲಿ
ಎಲ್ರಿಗೂ ಮುಗಿಸ್ತಾರೆ. ಆದ್ದರಿಂದ ಇದು ಮೊದಲನೇ ಹಂತ ಆಗಿರೋದ್ರಿಂದ ಇಷ್ಟು ಜಿಲ್ಲೆಯವರಿಗೆ ಬಂದಿದೆ. ಎಲ್ರಿಗೂ ಕೂಡ ಇನ್ನು ಉಳಿದ ಜಿಲ್ಲೆಯವರಿಗೆ ಬರಲ್ವಾ ಅಂತ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ಅವ್ರಿಗೂ ಕೂಡ ಬರುತ್ತೆ. ಅವ್ರಿಗೆ ಇವತ್ತು ಬಿಡುಗಡೆ ಆಗಿದೆ ಅಂದರೆ ನಾಳೆ ಬರುತ್ತೆ. ಬರದೇ ಇರೋರಿಗೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅವರಿಗೆ. ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಬಂದಿರೋರೆಲ್ಲ ಕಮೆಂಟ್ಗಳು ಮಾಡೋದನ್ನು ಮಾತ್ರ ಮರಿಬಿಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯರಿಗೆ, ಮಹಿಳೆಯರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.